ಸುಶೀಲನಗರ ಗ್ರಾಮದಲ್ಲಿ ತಿಪ್ಪೇಸ್ವಾಮಿ ಮಹಾರಾಜರ 111ನೇ ಕಡೇ ದಿನದ ಮೌನಾಚರಣೆ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಭಾಗಿ. ಎಸ್ ವೀಕ್ಷಕರ, ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಸುಶೀಲನಗರ ಗ್ರಾಮದಲ್ಲಿ ಶ್ರೀ ತಿಪ್ಪೇಸ್ವಾಮಿ ಮಹಾರಾಜರ 111ನೇ ದಿನದ ಮೌನ ಕಡೇ ದಿನ ಆಗಿದ್ದು, ಬೇರೆ ಬೇರೆ ಗುರುವೃಂದ ಮತ್ತು ಭಕ್ತಾದಿಗಳು ಭಾಗಿಯಾಗಿ ಮೌನ ದಿನದ ಪೂಜೆಯನ್ನು ಆಚರಿಸಿ ದೇವರ ಕೃಪೆಗೆ ಪಾತ್ರರಾದರು. ಈ ಒಂದು ಮೌನಾಚರಣೆಯನ್ನು ನಮ್ಮ ದೇಶದ ಯೋಧರಿಗೆ ಮತ್ತು ರೈತರಿಗೆ ಅರ್ಪಿಸಿದರು ಮತ್ತು ವಿಶೇಷವಾಗಿ ಕಬ್ಬು ಕಟಾವಿಗೆ ವಲಸೆ ಹೋಗುವ ಪ್ರತಿ ಮಕ್ಕಳನ್ನು ಆಶ್ರಮದಲ್ಲಿ ಬಿಟ್ಟು ಹೋದರೆ ಆ ಮಕ್ಕಳಿಗೆ ವಸತಿಯ ಜೊತೆಗೆ ವಿದ್ಯಾಭ್ಯಾಸ ಕಲ್ಪಿಸಿಕೊಡುತ್ತೇನೆಂದು ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಗುಳೆ ಹೋಗುವ ರೈತರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರ್ಕಾರದ ವತಿಯಿಂದ ಶಾಲಾ ಕಟ್ಟಡ ನಿರ್ಮಿಸಿಕೊಡಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಿದರು. ಲಾರಿ ಚಾಲಕರಿಂದ ದಿನಾಲು ಭಿಕ್ಷೆ ಬೇಡುತ್ತಾ ಅನ್ನದಾಸೋಹ ನಡೆಸುತ್ತಾ ನಿಸ್ವಾರ್ಥ ಸೇವೆ ಮಾಡುತ್ತಿರುವುದು ನಿಜಕ್ಕೂ ವಿಶೇಷ. ವೀಕ್ಷಕರು, ಇಲ್ಲಿ ಇನ್ನೊಂದನ್ನು ಗಮನಿಸಬಹುದಾದ ವಿಷಯವೇನೆಂದರೆ, ಇವರು ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ತನ್ನ ತಂದೆ ತಾಯಿ ಅಣ್ಣ ತಮ್ಮಂದಿರನ್ನು ಹಾಗೂ ಕುಟುಂಬವನ್ನು ತೊರೆದು ಜನರ ಸೇವೆ ಮಾಡಲಿಕ್ಕೆ ಶ್ರಮ ಪಡುತ್ತಿದ್ದಾರೆಂದು ಗ್ರಾಮದ ಭಕ್ತಾದಿಗಳು ಅಭಿಮಾನ ವ್ಯಕ್ತಪಡಿಸುವುದು ಕೂಡ ಮತ್ತೊಂದು ವಿಶೇಷ ಮತ್ತು ಗಮನಾರ್ಹವೇ ಸರಿ. ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆ ಮುಖಂಡರು ಮಾತನಾಡಿ ಸಮುದಾಯ ಮತ್ತು ಸಮಾಜದ ಒಳಿತಿಗಾಗಿ ಶ್ರಮ ಪಡುವ ಸ್ವಾಮೀಜಿಗಳನ್ನು ಸ್ಮರಿಸಿದರು. ಮೊದಲನೇ ಬಂಜಾರ ಗ್ರೂಪ್ ಇಟ್ ಆಗಿರುತ್ತದೆ. ನಮ್ಮ ಸ್ವಾಮಿಯ ಸನ್ನಿಧಾನದಲ್ಲಿ ಇವತ್ತು ಶ್ರಾವಣ ಅಮಾವಾಸ್ಯೆ ಇರೋ ಕಾರಣದಿಂದ ಇವತ್ತು ನಮ್ಮ ಗುರುಮಠದಲ್ಲಿ ಇವತ್ತೆಲ್ಲ ಊಟದ ವ್ಯವಸ್ಥೆ ಮತ್ತು ಎಲ್ಲ ಭಕ್ತಾದಿಗಳಿಗೆ ಅನ್ನದಾಸೋಹ ನಡೀತು. ಅವರ ಪಾದದಲ್ಲಿ ನಾವು ಸಮರ್ಪಣೆ ಮಾಡುತ್ತಾ ಈ ಒಂದು ದಾಸೋಹಕ್ಕೆ ಎಲ್ಲರೂ ಬಂದಿರೋಕ್ಕೆ ಅವರಿಗೆ ನಾನು ಸ್ವಾಗತ ಮಾಡುತ್ತೇನೆ. ನಾನು ಇದೇ ಗ್ರಾಮದ ಸುಶೀಲನಗರದ ಅಧ್ಯಕ್ಷ ಅವರ ಪತಿಯಾಗಿರುತ್ತೇನೆ. ಈ ನಮ್ಮ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಸುಶೀಲನಗರ ಗ್ರಾಮದಲ್ಲಿ ಇರುವಂಥ ಈ ಮಠಕ್ಕೆ ಹೆಚ್ಚಿನ ಆದ್ಯತೆ ಬೇಕಾಗಿರುತ್ತದೆ. ಇಲ್ಲಿವರೆಗೂ ನಮ್ಮ ಬಳ್ಳಾರಿ ಜಿಲ್ಲಾ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ನಮ್ಮ ಬಂಜಾರದ ಮಠ ಇರಲಿಲ್ಲ. ನಮ್ಮ ಬಾಲ ಸನ್ಯಾಸಿಯಾಗಿರುವಂಥ ನಮ್ಮ ಮುಂದೆನೇ ಬೆಳೆದಿರುವಂಥ ನಮ್ಮ ಇವತ್ತು ಸ್ವಾಮಿಗಳಾಗಿರುವಂಥ ಶ್ರೀ ತಿಪ್ಪೇರುದ್ರ ಮಹಾರಾಜ ಸ್ವಾಮಿಗಳು ಅವರ ಒಂದು ಕೃಪಾಶೀರ್ವಾದ ಮತ್ತು ಇವತ್ತು ಶಿವನ ಕೃಪಾಶೀರ್ವಾದದಿಂದ ಈ ಮಠ ಮುಂದೆ ಚೆನ್ನಾಗಿ ನಡೆಯಲಿ, ಇದಕ್ಕೆ ಬೇಕಾಗಿರುವಂಥ ಸವಲತ್ತುಗಳು ಆ ಭಗವಂತ ಕರುಣೆ ತೋರಿಸಲಿ ಅಂಥೇಳಿ ಹೆಚ್ಚಿನ ಮಟ್ಟದಲ್ಲಿ ಅಂದರೆ ನಮ್ಮ ಬಳ್ಳಾರಿ ಜಿಲ್ಲೆಯ 8 ತಾಂಡಗಳಿದ್ದಾವೆ. ಬಳ್ಳಾರಿ ಜಿಲ್ಲೆ ಮತ್ತು ಹೊಸಪೇಟೆ ಜಿಲ್ಲೆಗಳಲ್ಲಿ 8 ತಾಂಡಗಳು ಬರ್ತವೆ. ನಾವು ಇಲ್ಲಿ ಹೆಚ್ಚಿನ ಆದ್ಯತೆ ಕೊಡಬೇಕಾಗಿದ್ದು ನಾವು ಬಂಜಾರ ಜನಾಂಗದವರಿಗೆ ಕೊಡಬೇಕು. ಆದರೆ ನಮ್ಮ ಬಂಜಾರ ಜನಾಂಗ ಇದಕ್ಕೆ ಪ್ರೋತ್ಸಾಹ ತೋರಿಸ್ತಾ ಇಲ್ಲ. ಅದು ಒಂದು ನೋವಾಗುತ್ತೆ. ಬೇರೆ ಬೇರೆ ಮಠಗಳಲ್ಲಿ ಲಕ್ಷಾನುಗಟ್ಟಲೆ ದೇಣಿಗೆ ಕೊಡ್ತಾ ಇದ್ದಾರೆ. ಆದರೆ ಇವತ್ತು ಇಲ್ಲಿ ದಾಸೋಹ ಇದೆ ಅಂತಂದರೆ ಅಂತಹ ದಾಸೋಹಕ್ಕೆ ಯಾರೂ ಬರಲಿಕ್ಕೆ ರೆಡಿ ಇಲ್ಲ. ಆ ಭಗವಂತ ಮುಂದೆ ಅವರಿಗೆ ಎಲ್ಲ ಕರೆಸ್ಕೊಂಡು ಹೆಚ್ಚಿನ ಒಂದು ಮಟ್ಟದಲ್ಲಿ ಈ ಒಂದು ಮಠ ಹೆಚ್ಚಿನ ಮಟ್ಟದಲ್ಲಿ ಬೆಳೀಲಿ ಅಂಥೇಳಿ ನಾನು ಆ ಈಶ್ವರನ ಹತ್ರ ಕೇಳ್ಕೊಂಡ ಮತ್ತು ನಮ್ಮ ಸ್ವಾಮಿಗಳ ಪಾದದಲ್ಲಿ ವಂದನೆ ಮಾಡುತ್ತಾ ನನ್ನ ಮಾತು ಮುಗಿಸ್ತೇನೆ. ಇಂದು ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಸುಶೀಲನಗರ ಎಂಬ ತಾಂಡದಲ್ಲಿ ವಿಶೇಷವಾಗಿ ನಮ್ಮ ಬಂಜಾರ ಸಮುದಾಯದ ಸ್ವಾಮೀಜಿಗಳು ಏನು 111 ದಿನಗಳ ಕಾಲ ಈ ಮೌನ ವ್ರತವನ್ನು ಏನು ಆಚರಣೆ ಮಾಡಿದ್ರು, ಯಾಕೆ ಮಾಡಿದ್ರು, ಹಿನ್ನೆಲೆ ಏನು, ಅದನ್ನೆಲ್ಲ ತಿಳ್ಕೊಳ್ಳೋವಂಥದ್ದು ನಮ್ಮ ಕರ್ತವ್ಯ. ಸೊ ಹಾಗಾಗಿ ಈ 111 ದಿನಗಳ ಮೌನ ವ್ರತದ ಮೂಲ ಉದ್ದೇಶ ವಿಶೇಷ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ನಮ್ಮ ಭಾರತ ದೇಶ, ವಿಶೇಷ ನಮ್ಮ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ಈ ದೇಶದಲ್ಲಿ ಹಲವಾರು ಜಾತಿಗಳಿದ್ದು ಧರ್ಮಗಳಿದ್ದು ತಮ್ಮ ತಮ್ಮ ವಿಶೇಷ ಧರ್ಮಗಳಿಂದ ಅವರವರ ಆಚರಣೆ ಮುಂದುವರಿಸ್ಕೊಂಡು ಬಂದು ಅದರಲ್ಲೂ ಕೂಡ ಬಂಜಾರ ಸಮುದಾಯದ ನಮ್ಮ ಸ್ವಾಮೀಜಿಗಳು ಇದನ್ನು ಯಾಕೆ ಮಾಡಿದ್ರು ಅಂದರೆ ಈ ಭಾರತದ ದೇಶದ ಸೈನಿಕರಿಗಾಗಿ, ಈ ದೇಶದ ರೈತರಿಗಾಗಿ ಅವರು ಮಾಡಿರ್ತಕ್ಕಂಥ ಮೌನ ದೇಶದ ಅಭಿವೃದ್ಧಿ ಒಳಿತಿಗಾಗಿ ಅವರು ಮಾಡಿದ್ರು. ಈ ದೇಶದ ರೈತರಿಗಾಗಿ ಮಾಡಿದ್ರು, ಸೈನಿಕರಿಗಾಗಿ ಮಾಡಿದ್ರು. ಯಾವ ಸ್ವಾಮೀಜಿಗಳು ನಮ್ಮ ಭಾರತದಲ್ಲಿ ಈ ಥರ ಯೋಚನೆ ಇಟ್ಕೊಂಡು ಮಾಡ್ತಾರೆ, ಅದರಲ್ಲೂ ವಿಶೇಷವಾಗಿ ನಮ್ಮ ಗ್ರಾಮದ ಈ ಸ್ವಾಮೀಜಿಗಳು ಅವ್ರದ್ದೇ ಒಂದು ಸ್ವಾಮಿ ದೀಕ್ಷೆಯನ್ನು ಇದು ಮಾಡಿಕೊಂಡು ನಿತ್ಯ ನಿರಂತರವಾಗಿ ಇಲ್ಲಿ ಏನು ಕೆಲಸ ಮಾಡಿರ್ತಕ್ಕಂಥ ಮೈನಿಂಗ್ ಲಾರಿ ಡ್ರೈವರ್ಗಳ ಹತ್ರ ತಮ್ಮ ಭಿಕ್ಷಾಟನೆಯನ್ನು ಮಾಡಿ ಈ ಮಠದಲ್ಲಿ
ಕೆಲಸ ಮಾಡಿರ್ತಕ್ಕಂಥ ಶಿಷ್ಯ ಬಳಗವನ್ನು ಹೊಂದ್ಕೊಂಡು ಇವತ್ತು ಮೌನವ್ರತನ ಅತಿ ಅದ್ಧೂರಿಯಾಗಿ ಆಚರಣೆ ಮಾಡಿರ್ತಕ್ಕಂಥದ್ದು. ಮೊದಲನೇದಾಗಿ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ನಮ್ಮ ಮೂಲ ಕಾಯಕವನ್ನು, ನಮ್ಮ ಮೂಲ ಕೆಲಸವನ್ನು ನಾವು ಎಂದಿಗೂ ಮರಿಬಾರ್ದು. ಈ ದೇಶದ ಸನಾತನ ಧರ್ಮ ಕೂಡ ಇದನ್ನೇ ತಿಳಿಸುತ್ತೆ. ಕಾಯಕವೇ ಕೈಲಾಸ ಅಂತ ಯಾಕೆ ಹೇಳುತ್ತೆ ಅಂದರೆ, ಮೂಲ ಬಸವಣ್ಣನವರು ಕೂಡ ಇದನ್ನೇ ಹೇಳಿದರು, ಕಾಯಕವೇ ಕೈಲಾಸ. ನಮ್ಮ ದೇಶದ ಸ್ವಾಮೀಜಿಗಳು ಕೂಡ ಇದನ್ನು ಪರಿಪಾಲನೆ ಮಾಡ್ಕೊಂಡು ಈ ಕೈಲಾಸವನ್ನು ಮೆಚ್ಚಿಕೊಂಡು ಯಾರಿಗೂ ಕೇಡನ್ನು ಬಯಸದೆ ತಮ್ಮದೇ ಆದಂಥ ಒಂದು ರೀತಿಯಲ್ಲಿ ಕೆಲಸ ಮಾಡ್ಕೊಂಡು, ವಿಶೇಷವಾಗಿ ನಮ್ಮ ಬಂಜಾರ ಸಮುದಾಯದ ಸ್ವಾಮಿಗಳಲ್ಲಿ ಈ ಸ್ವಾಮೀಜಿಗಳು ವಿಶೇಷ. ಯಾಕೆ ವಿಶೇಷ? ಅವ್ರು ಏನು ಹೇಳ್ತಾರೆ, ಅವ್ರ ಉದ್ದೇಶ ಏನು ಗೊತ್ತಾ? ಅವ್ರು ಹೇಳೋದು ಒಂದೇ, ನಾನು ಮೂಲ ಶಿಕ್ಷಣಕ್ಕೆ ಮೊದಲ ಆದ್ಯತೆಯನ್ನು ನೀಡುವಂಥದ್ದು. ನಾನು ನಮ್ಮ ಬಂಜಾರ ಸಮುದಾಯದಲ್ಲಿ ಗುಳೆ ಹೋಗ್ತಕ್ಕಂಥ ಮಕ್ಕಳನ್ನು ನನ್ನ ಆಶ್ರಮದಲ್ಲೇ ನಾನು ಇಲ್ಲಿ ಒಂದು ವಸತಿ ನಿಲಯವನ್ನು ಸ್ಥಾಪನೆ ಮಾಡಿ ಅವರಿಗೆ ಒಂದು ವಸತಿಯನ್ನು ಕಲ್ಪಿಸ್ಕೊಡ್ಬೇಕು ಅಂತೇಳಿ ಅವರ ಆಲೋಚನೆ ಏನಿದೆ, ಆ ಆಲೋಚನೆಯನ್ನು ನಾವು ಎಲ್ಲರೂ ನಮ್ಮ ಸಮುದಾಯದ ಕಡೆಯಿಂದ ನಾವು ಅವ್ರನ್ನ ಸ್ವಾಗತಿಸ್ತೀವಿ. ಮತ್ತು ಇದರ ಸದುಪಯೋಗವನ್ನು ನಮ್ಮ ಬಂಜಾರ ಸಮುದಾಯದ ವಿದ್ಯಾರ್ಥಿಗಳು ಅದನ್ನು ಬಳಕೆ ಮಾಡಿಕೊಂಡು ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳದೆ ಅವರು ಸ್ವಲ್ಪ ಪರಿಶ್ರಮ ಹಾಕಿ ಕಷ್ಟ ಬಿದ್ದು ಈ ಮಠದಲ್ಲಿ ಅವ್ರ ದಿನನಿತ್ಯದ ದಾಸೋಹ ಇರುತ್ತೆ, ಅವರಿಗೆ ಊಟದ ವ್ಯವಸ್ಥೆ ಇದೆ. ಒಬ್ಬ ಮನುಷ್ಯ ಓದಲಿಕ್ಕೆ ಏನು ಬೇಕು, ಸ್ವಲ್ಪ ಅವರಿಗೆ ಏನೋ ಒಂದು ವಸತಿ ಇದ್ದರೆ ಸಾಕಲ್ವ. ಹಾಗಾಗಿ ಈ ಸ್ವಾಮೀಜಿಯ ಯೋಚನೆಯನ್ನು ನಾವು ಒಂದು ಸ್ವಲ್ಪ ಏನು ಡಿಫ್ರೆಂಟ್ ಯೋಚನೆ, ಇವರು ಈಗ ಬೆಳೆದಿದ್ದೇ ಒಂದು ಸ್ವಲ್ಪ ಇದರ ಮಟ್ಟದಲ್ಲೇ ಒಂದು ಶಿಕ್ಷಣಕ್ಕೆ ನಾನು ಬೆಲೆ ಕೊಡ್ತಾ ಇದ್ದೀನಿ ಅಂತ ಒಂದು ಹೆಜ್ಜೆ ಇದೆಯಲ್ಲ, ಈ ಹೆಜ್ಜೆಯನ್ನು ನಾವು ಸ್ವಾಗತ ಮಾಡಬೇಕು. ಇಂಥ ಸ್ವಾಮೀಜಿಗಳನ್ನು ನಾವು ಬೆಳೆಸಬೇಕು. ಎಲ್ಲ ಭಕ್ತಾದಿಗಳು ವಿಶೇಷವಾಗಿ ನಮ್ಮ ಸಮುದಾಯದ ಬಂಜಾರ ಸಮುದಾಯದ ಸದ್ಭಕ್ತಾದಿಗಳು ತನು ಮನ ಧನದಿಂದ ಅವ್ರನ್ನ ಸಹಾಯ ಮಾಡಿ ಇವತ್ತು ಈ ಒಂದು ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ಮಠಕ್ಕೆ ಭೇಟಿ ನೀಡಿ 111 ದಿನಗಳ ಮೌನ ಅನುಷ್ಠಾನದ ಮಂಗಲ ಕಾರ್ಯದಲ್ಲಿ ಭಾಗಿಯಾಗಿ ಗುರುಗಳ ಆಶೀರ್ವಾಚನವನ್ನು ಪಡೆದು ಅವರ ಆಶೀರ್ವಾದವನ್ನು ನಾವು ಪಡೆದುಕೊಂಡಿದ್ದೇವೆ. ಸಕಲ ಈ ದೇಶದ ಸೈನಿಕರಿಗೆ, ರೈತರಿಗೆ, ಎಲ್ಲ ಬಂಧು ಬಾಂಧವರಿಗೆ ಒಳ್ಳೆಯದಾಗಲಿ ಅಂತ ಅವರು ಏನು ಈ ಅನುಷ್ಠಾನವನ್ನು ಮಾಡಿದರು, ಇವತ್ತು ಈ ಮಂಗಲ ಕಾರ್ಯಕ್ಕೆ ಅವರು ಕೈ ಬಿಟ್ಟಿದ್ದಾರೆ. ಹಾಗೆ ನಮ್ಮ ದೇಶದ ಸನಾತನವನ್ನು ಅವರು ಎತ್ತಿ ಹಿಡಿದಿದ್ದಾರೆ. ಮತ್ತು ದಾಸೋಹ ಪದ್ಧತಿಯನ್ನು ಏನಿದೆ, ಇದು ಮೊದಲಿಂದನೂ ದಾಸೋಹ ಪದ್ಧತಿ ನಡ್ಕೊಂಬಂದಿದೆ ಈ ಮಠಾಧೀಶರ ಒಂದು ಅಡಿಯಲ್ಲಿ. ಇದನ್ನು ಕೂಡ ಇವರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನು ನಾವು ಕಾರ್ಯಶ್ಲಾಘನೆಯನ್ನು ಮಾಡ್ತಾ ಸ್ವಾಮೀಜಿಗಳು ಇನ್ನೂ ಒಂದು ಸ್ವಲ್ಪ ಹೆಜ್ಜೆ ಮುಂದೆ ಇಟ್ಟು ಶಿಕ್ಷಣಕ್ಕೆ ಒಂದು ಸ್ವಲ್ಪ ಒತ್ತನ್ನು ಕೊಟ್ಕೊಂಡು ಮುಂದೆ ಹೋದರೆ ಇನ್ನೂ ಒಳ್ಳೆಯದಾಗುತ್ತೆ ಅಂತೇಳಿ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಶಿವಕುಮಾರ್, ಜಿಲ್ಲಾಧ್ಯಕ್ಷರು, ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘಟನೆ. ಇದರ ಜೊತೆಯಲ್ಲೇ ನಾನು ಒಂದು ಹೇಳೋದನ್ನು ಮರೆತುಬಿಟ್ಟೆ. ಈಗ ಸರ್ಕಾರದ ಅಡಿಯಲ್ಲಿ 10 ಹಲವು ಕಾರ್ಯಕ್ರಮಗಳು, 10 ಹಲವು ಯೋಜನೆಗಳು ಈಗ ನಮ್ಮೆಲ್ಲರಿಗೆ ಸಾಕ್ಷಿಯಾಗಿದ್ದಾವೆ. ಏನು ನಮಗೆ ಜನರಿಗೆ ಬೇಕಾಗಿರ್ತಕ್ಕಂಥ ಯೋಜನೆಗಳನ್ನು ಕೈಬಿಟ್ಟು ಬೇಡದೇ ಇರತಕ್ಕಂಥ ಯೋಜನೆಗಳನ್ನು ಸರ್ಕಾರ ತಗೊಂಬಂದು ಜನರಿಗೇನೋ ತಲುಪಿಸ್ತಾ ಇದೆಯಲ್ಲ, ಅದರ ಜೊತೆಯಲ್ಲೇ ನಾನು ಯಾಕೆ ವಿಶೇಷವಾಗಿ ಈ ಸ್ವಾಮೀಜಿಗಳನ್ನು ಯಾಕೆ ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಂದರೆ, ನೋಡಿ ಇಲ್ಲಿ ಬೇಕಾದ್ರೆ ಪಕ್ಕದಲ್ಲೇ ಜಮೀನಿದೆ. ಇದು ಅವರೇನು ದುಡ್ಡು ಕೊಟ್ಟು ತೊಗೊಂಡಿರೋಂಥ ಜಮೀನಲ್ಲ. ಇಲ್ಲಿ ಪೂರ್ತಿ ನೋಡಿ, ಇಲ್ಲಿ ಹಿಂದ್ಗಡೆ ನೋಡಿ, ಇದ್ರ ಕೆಳಗಡೆ ಇಲ್ಲಿ ಶಾಲೆ ಒಂದಿದೆ. ಈ ಮರಗಿಡಗಳ ಕೆಳಗಡೆ ನಿಮಗೆ ಕಾಣೋದಿಲ್ಲ, ಅದು ಪಾಳು ಬಿದ್ದಿರ್ತಕ್ಕಂಥ ಶಾಲೆ. ಸೊ ಅದು ಯಾವ ಯೋಜನೆಯಲ್ಲಿ ಅದು ಸ್ಥಾಪನೆ ಆಯಿತು, ಯಾವ ರೀತಿ ಅದು ಬಿಲ್ಲೆಲ್ಲ ಹೆಂಗೆ ಕ್ಲೈಮ್ ಆಯಿತು, ಇದರ ಕೆಲಸ ಏನು, ಅದು ಶಾಲೆ ಮಾಡಿದ್ರು, ಅದು ಯಾಕೆ ಯೂಸ್ ಆಗ್ತಾ ಇದೆ, ದಯವಿಟ್ಟು ಈ ಭಾಗದ ಶಾಸಕರು, ಈ ಭಾಗದ ಮಾನ್ಯ ಸಂಸದರು ಏನಿದ್ದಾರೆ ಅವರು ದಯವಿಟ್ಟು ಈ ಮಾಧ್ಯಮದ ಮುಖಾಂತರ ನಾವೇನು ಆಗ್ರಹ ಪಡಿಸ್ತಾ ಇದ್ದೀವಿ ಅಂದರೆ, ದಯವಿಟ್ಟು ಇಲ್ಲಿ ಶಿಕ್ಷಣಕ್ಕೆ ಸ್ವಾಮೀಜಿಗಳು ಏನು ಒತ್ತು ಕೊಡ್ತಾ ಇದ್ದಾರೆ, ನಿಮ್ಮ ಒಂದು ವಿಶೇಷ ಅನುದಾನದಲ್ಲಿ, ಒಂದು ಸಂಸದರ ಅಥವಾ ಶಾಸಕರ ವಿಶೇಷ ಅನುದಾನದಲ್ಲಿ ಒಂದು ಸಣ್ಣ ಕೊಠಡಿ